ಈ ಕೃಷ್ಣಾಮೃತದ ಮುಂದಿನ ಪದ್ಯದಲ್ಲಿ ಮತ್ತೆ ಈ ಸಂಸಾರದ ಚಕ್ರವನ್ನ ಕಳಚಿಕೊಳ್ಳುವುದಕ್ಕೆ ಸಹಕಾರಿಯಾದ ಭಗವನ್ ನಾಮವನ್ನ ಇಲ್ಲಿ ಸ್ಮರಿಸ್ತಾ ಇದ್ದಾರೆ. ಸಕೃತುಚ್ಚರಿತಂ ಯೈಸ್ತು ಕೃಷ್ಣೇತಿ ನ ವಿಶಂತಿತೆ ಗರ್ಭಾಗಾರ ಗೃಹಂ ಮಾತುರ್ಯಮಲೋಕಂಚ ದುಸ್ಸಹಂ. ಕಲಿಯುಗದ ಈ ತೀವ್ರವಾದ ಕೆಟ್ಟ ಪ್ರೇರಣೆಗಳ ಪ್ರವಾಹದ ಮಧ್ಯದಲ್ಲಿ ಪಾರಾಗ್ಲಿಕ್ಕೆ ಈ ಯುಗದ ಹತ್ತಿರದ ರೂಪವಾಗಿ ಕೃಷ್ಣ ಅನ್ನೋದು ಅತ್ಯಂತ ಪ್ರಸಿದ್ಧ. ಹಾಗಾಗಿಯೇ ಶಾಸ್ತ್ರಕಾರರು ಕೃಷ್ಣಾರ್ಪಣಮಸ್ತು ಬ್ರಹ್ಮಾರ್ಪಣಂ ಭವತು ಅಂದ್ರೆ ಖಂಡಿತ ಎಂಥದ್ದು ತಪ್ಪಿಲ್ಲ. ಅದಕ್ಕೊಂದು ಅನುಸಂಧಾನದ ಲೇಪ ಇರ್ಲಿ ಅಂತ ಅನ್ನೋದಕ್ಕೋಸ್ಕರ ಶಾಸ್ತ್ರ ಅದರ ಚಿಂತನೆ ಮಾಡುವಾಗ ಅದೇ ಬ್ರಹ್ಮ, ಅಹಂ ಬ್ರಹ್ಮ ಅಹಂ ಧಾಮ, ಕೃಷ್ಣ ಗೀತೆಯಲ್ಲಿ ಅಹಂ ಬ್ರಹ್ಮ ತಾನೇ ಈ ಬ್ರಹ್ಮ ಪರಂಧಾಮ ಅನ್ನುವ ಮಾತನ್ನ ಹೇಳ್ತಾ ತನ್ನ ಪರಿಚಯವನ್ನ ಬ್ರಹ್ಮ ಅಂತ ಕೊಟ್ಟದ್ದಿದೆ. ಹಾಗಾಗಿ ಕೃಷ್ಣಾರ್ಪಣಮಸ್ತು ಅನ್ನುವ ಮಾತು ಬರುತ್ತೆ. ಸಕೃದುಚ್ಚರಿತಂ, ಒಂದೇ ಒಂದು ಬಾರಿ ಯಾರೇ ಆಗಲಿ ಕೃಷ್ಣ ಅಂತ ಗಟ್ಟಿಯಾಗಿ ಭಗವಂತನ ನೆನಪಿನಿಂದ ಕೂಗಿಕೊಂಡ್ರೆ ಗರ್ಭಾಗಾರ ಗೃಹಂ ಮಾತುರ್ ಯಮಲೋಕಂಚ ದುಸ್ಸಹಂ ವಿಶಂತಿ. ಗರ್ಭಾಗಾರ ಗೃಹಂ ನ ವಿಶಂತಿತೆ. ವಿಶಂತಿ ಅಂದ್ರೆ ಪ್ರವೇಶಿಸುವುದು. ಗರ್ಭಾಗಾರ ಗೃಹವನ್ನ ಪ್ರವೇಶಿಸುವುದಿಲ್ಲ. ಅಷ್ಟೇ ಅಲ್ಲ, ಯಮಲೋಕಂಚ ದುಸ್ಸಹಂ, ಅವರಿಗೆ ಯಮನ ಲೋಕ ಅನ್ನೋದು ಖಂಡಿತ ಕಾಡುವುದಿಲ್ಲ. ಆ ದಿಕ್ಕಿಗೆ ಅವರಿಗೆ ಪ್ರವೇಶವೇ ಇಲ್ಲ ಹೋಗ್ಲಿಕ್ಕೆ. ಸಕೃದುಚ್ಚರಿತಂ ಯೈಸ್ತು, ಯಾರಿಂದ, ಯೈಹಿ ಯಾರಿಂದ ಒಂದೇ ಒಂದು ಬಾರಿ ಕೃಷ್ಣ ಅನ್ನುವ ನಾಮದ ಶ್ರದ್ಧಾಪೂರ್ವಕ ಅದರ ಜೊತೆಗೆ ಯಮಲೋಕಂಚ ದುಸ್ಸಹಂ, ಮುಂದೆ ಹುಟ್ಟುವುದಿಲ್ಲ ಸರಿ, ಇಲ್ಲಿ ಎಲ್ಲೋ ನರಕದಲ್ಲಂತೂ ಕೊಳೆ ಹಾಕ್ತಾರಲ್ವಾ ಅಂದ್ರೆ ಇಲ್ಲ, ಅಲ್ಲೂ ಕೂಡ ಅವನು ಕೊಳೆ ಬೀಳುವುದಿಲ್ಲ. ಯಾಕೆಂದ್ರೆ ನಾಮಸ್ಮರಣೆಯ ಬಲ ಅಂತದ್ದು. ಭಗವಂತನ ಯಥಾರ್ಥವಾದ ನೆನಪನ್ನ ಕೊಡುವಂತಹದ್ದು, ಅವನ ಸ್ವರೂಪದ ಪರಿಪೂರ್ಣ ಪರಿಚಯ ಕೊಡುವಂತಹ ನಾಮ ಅದು ಕೃಷ್ಣ. ಕೃಷ್ಣ ಅನ್ನೋದು ಒಂದು ರೀತಿಯಲ್ಲಿ ಎಲ್ಲ ನಾಮಗಳು ವಿಶಿಷ್ಟವೇ. ಯಾವ ನಾಮಕ್ಕೆ ಕಿರಿದು ಅನ್ನುವ ವ್ಯಕ್ತಿಶಃ ವ್ಯತ್ಯಾಸ ಬರುವುದಿಲ್ಲ. ಒಬ್ಬನೇ ವ್ಯಕ್ತಿಯ ಬಗ್ಗೆ ಹೇಳುವುದಾದ್ರಿಂದಾಗಿ ನಾಮದಿಂದ ನಮಗೆ ಇದು ನೆನಪಾಗುತ್ತೆ ಅನ್ನೋದ್ರ ಮೇಲೆ ಅವರವರಿಗೆ ಆಯಾ ನಾಮದಿಂದ ಫಲ ಹೆಚ್ಚು. ಕೆಲವೊಂದ್ಸರ್ತಿ ಅವರ ಹುಟ್ಟಿಗೆ ಸರಿಯಾಗಿ ಹೆಸರಿಡುವುದು ಅಂತ ಅನ್ನೋದರ ಉದ್ದೇಶ ಆ ಅಕ್ಷರದ ವ್ಯವಸ್ಥೆಯಿಂದಾಗಿ ಅವರಿಗೆ ಆಗಬಹುದಾದ ಒಳಿತು ಕೆಡುಕುಗಳನ್ನ ಅದರಿಂದ ಅವರು ತಿಳ್ಕೊಳ್ಳೋದು ಸಾಧ್ಯ ಆಗತ್ತೆ. ಆದ್ರಿಂದಾಗಿ ಭಗವಂತನಿಗೆ ಎಲ್ಲಾ ನಾಮಗಳಿಂದ ಕರೆದಾಗ್ಲೂ ಅವನ ಅಸ್ತಿತ್ವ ಒಂದೇ ರೀತಿ. ಆದ್ರೆ ನಮ್ಗೆ ಕೆಲವು ಅಕ್ಷರಗಳ ಪ್ರಯೋಜನ ದೇಹದಲ್ಲಿ ಕಮ್ಮಿ ಆಗುತ್ತೆ, ಮಾನಸಿಕವಾಗಿ ಅದರ ಪರಿಣಾಮ ಇರುತ್ತೆ. ಒಂಥರ ಶಬ್ದಾಲಜಿ ಅವರ ಪ್ರಕಾರ ಕೆಲವರಿಗೆ ಕೆಲವು ನಾಮಗಳು ಬಹಳ ಬೇಗ ಹಿಡಿಸುತ್ತೆ, ಕೆಲವು ರೂಪಗಳು ಉಪಾಸನೆಗೆ ಬೇಗ ಹಿಡಿಸುತ್ತೆ, ಕೆಲವು ಸ್ಥಳಗಳು ಬೇಗ ಒಪ್ಪತ್ತೆ. ಭಗವಂತ ಎಲ್ಲ ಕಾಲದಲ್ಲೂ ಎಲ್ಲ ಪ್ರದೇಶದಲ್ಲೂ ಎಲ್ಲಾ ಭಾಷೆಗೂ ಎಲ್ಲಾ ಮಾತುಗಳ ಅಭಿಪ್ರಾಯಗಳಿಗೂ ಅವನು ಬದ್ಧ. ಆದ್ರಿಂದಾಗಿ ಅವನಿಗೆ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ.
ಆದ್ರೆ ಕೃಷ್ಣ ಅನ್ನೋದು ಕಾಲದ ದೃಷ್ಟಿಯಿಂದ ಅತ್ಯಂತ ಹತ್ತಿರದ ರೂಪ. ಮತ್ತು ಕೃಷ್ಣ ಅನ್ನುವ ಶಬ್ದಕ್ಕೊಂದು ವಿಶೇಷವಾಗಿ ಕಲಿಯುಗದಲ್ಲಿ ಅದರ ಕಲಿಯುಗದಲ್ಲಿ ಕೃಷ್ಣ ಅನ್ನುವ ನಾಮಸ್ಮರಣೆ ಅನ್ನುವುದಕ್ಕೆ ಹೆಚ್ಚಿನ ವಿಶೇಷ ಫಲ ಇದೆ ಅನ್ನುವುದನ್ನ ತುಂಬಾ ಸಲ ಬೇರೆ ಬೇರೆ ಪ್ರಸಂಗದಲ್ಲೆಲ್ಲ ಹೇಳಿದ್ದಿದೆ. ಅದರಿಂದ ಈ ಯುಗ ದೇವರಾಗಿ ಭಗವಂತನನ್ನ ಕೃಷ್ಣ ಅಂತ ಯಾರು ಸಕೃತ್ ಒಂದು ಬಾರಿ ಶ್ರದ್ಧೆಯಿಂದ ಉಚ್ಚರಿಸಿದ ಅಂತಂದ್ರೆ ಅವನು ಗರ್ಭಾಗಾರ ಹೊಟ್ಟೆಯನ್ನ ಮತ್ತೆ ಸೇರುವುದಿಲ್ಲ. ಅದು ತಾಯಿಯ ಹೊಟ್ಟೆ ಅಂತ ಅನ್ನೋದು ಒಂದು ರೀತಿ ಯಮನ ಲೋಕದ ಮತ್ತೊಂದು ಅವಸ್ಥೆ. ಯಮನ ಲೋಕದ ಸರಳೀಕೃತವಾದ ಶಿಕ್ಷೆಯ ಕೇಂದ್ರ. ಯಾಕೆಂದ್ರೆ ಅಲ್ಲಿಯೂ ಕೂಡ ಕತ್ತಲೆಯ ಕೋಣೆಯಲ್ಲಿದ್ದಂತೆ ಕೈಕಾಲು ಮಡಚಿ ಗರ್ಭಚೀಲದ ನೀರಿನಲ್ಲಿದ್ದು ಮೆತ್ತನೆಯ ಹಸಿ ಮೈಗೆ ಸಾವಿರಾರು ಕ್ರಿಮಿಗಳು ಒಳಗಿನಿಂದ ಹಿಂಸಿಸಿ ಹೇಳಲಿಕ್ಕಾಗದ, ತಪ್ಪಿಸಿಕೊಳ್ಳಲಿಕ್ಕಾಗದ ವಿಚಿತ್ರ ಸ್ಥಿತಿಯಲ್ಲಿ ಅನುಭವಿಸುವುದು ಅನ್ನುವುದೇ ಒಂದು ದುಃಖ. ಆ ದುಃಖ ನರಕದ ಮತ್ತೊಂದು ಕೂಪ ಎಲ್ಲರಿಗೂ. ಆದ್ರೆ ಜ್ಞಾನಿಯಾದವನಿಗೂ ಋಷಿಯಾದವನು ಯಾರೋ ಒಬ್ಬ ಕೆಲವೊಮ್ಮೆ ಹಿಂದಿನದೆಲ್ಲ ಸ್ಮರಿಸಿಕೊಂಡು ಇನ್ನೊಂದು ಸರ್ತಿ ಈ ಗರ್ಭಚೀಲಕ್ಕೆ ಬರಬಾರದು ಅಂತ ಅವನು ಸಂಕಲ್ಪ ಮಾಡ್ತಾನೆ ಅಂತಿದೆ. ಇನ್ನೊಂದು ಸರ್ತಿ ಇದ್ರೊಳಗೆ ಸೇರಬಾರದು ಅಂತ. ಆದ್ರೆ ಮತ್ತೆ ಪ್ರಪಂಚದ ಹೊಸ ವಾತಾವರಣಕ್ಕೆ ಕಣ್ಣು ಬಿಟ್ಟ ಮೇಲೆ ಹಿಂದಿದ್ದೆಲ್ಲನ್ನು ಕ್ಷಣ ಮಾತ್ರದಲ್ಲಿ ಸೂತಿಕ ವಾಯು ಮರೆಸಿ ಬಿಡ್ತಾನೆ. ಅದರಿಂದಾಗಿ ಹೊಸ ಪ್ರಪಂಚಕ್ಕೆ ಮತ್ತೆ ಸ್ವಾಗತ ಕೋರುವ ಪ್ರತಿಯೊಂದು ವಸ್ತುಗಳನ್ನು ಆಧರಿಸಿಕೊಂಡು ಮಗು ಆನಂದದಿಂದ ಅದರ ಜೊತೆಗೆ ಬೆರೆತುಕೊಂಡಿರುತ್ತೆ. ಅಂತಹ ಸಂದರ್ಭವನ್ನು ತಪ್ಪಿಸ್ಲಿಕ್ಕೆ ಮಾತು ಗರ್ಭಗೃಹಕ್ಕೆ ಆತ ಪ್ರವೇಶವೇ ಮಾಡದಂತೆ ತಡಿಲಿಕ್ಕೆ ಸಾಧ್ಯವಾಗುವುದೇನು ಅಂದ್ರೆ ಭಗವಂತನ ನಾಮಸ್ಮರಣೆ. ಅದರಲ್ಲೂ ಕೃಷ್ಣ ಅನ್ನೋದು ಶಕಾರ ನಕಾರಗಳ ವಿಶೇಷ ಸಂಬಂಧವನ್ನ ಈ ನಾಮಕ್ಕೆ, ವಿಷ್ಣು ಕೃಷ್ಣ ಅನ್ನೋ ನಾಮಕ್ಕೆ ಹೇಳ್ತಾರೆ. ಅದರಿಂದಾಗಿ ಯಮಲೋಕಕ್ಕೆ ಪ್ರವೇಶ ಇಲ್ಲ, ಗರ್ಭಗೃಹದೊಳಗೆ ವಾಸ ಇಲ್ಲ, ನಿತ್ಯ ಸುಖದಲ್ಲಿ ಆತನ ಇರುವಿಕೆ. ಇದರಿಂದ ಭಗವಂತನ ನಾಮಸ್ಮರಣೆಗೆ ಎಂಥ ಬಲ ಇದೆ ಅನ್ನೋದು ಕೂಡ ಗೊತ್ತಾಗುವಂಥದ್ದು ಅಂತ ಇಷ್ಟು ಈ ಮಾತಿನಲ್ಲಿ ಕೃಷ್ಣಾಮೃತ ಮಹಾರ್ಣವದ ಚಿಂತನೆಯಲ್ಲಿ ಬಂದ ಸಂಗತಿ. ಮತ್ತೆ